ನಮಸ್ತೆ, ನಾನು ನಿಮ್ಮ ಸುಧಾ ವೆಂಕಿ. ನಾನಿವತ್ತು ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮತ್ತು ಕಡುಬನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ದೊಡ್ಡದು ಈರುಳ್ಳಿ, ಟೊಮೊಟೊ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು, 3 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಹೋಳು ತೆಂಗಿನಕಾಯಿ, 2 ಸ್ಪೂನು ಕಡಲೆ ಮತ್ತು ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮಟನ್ನ ನೀಟಾಗಿ ನೀರಲ್ಲಿ ತೊಳೆದು ಅದರಲ್ಲಿರೋ ಗಲೀಜೆಲ್ಲನೂ ನೀಟಾಗಿ ತೊಳೆದು ಅದನ್ನು ನೀರೆಲ್ಲ ಹೋಗೋ ರೀತಿ ಹಿಂಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಬಿಟ್ಟು ನಾನು ಏನು ಕಟ್ ಮಾಡಿ ಇಟ್ಟಿದ್ದೀನಿ ಮಸಾಲೆಗೆ ಅಂತ ಅದೆಲ್ಲನೂ ಒಂದು 2 ನಿಮಿಷ ಎಣ್ಣೆ ಹಾಕಿಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ನಾನು ಈ ಥರನೇ ಮಾಡೋದು ಯಾವಾಗ್ಲೂ. ಇವತ್ತು ನಾನ್ ವೆಜ್ಜು, ಸಂಡೇ ಬೇರೆ, ತುಂಬ ನಾನ್ ವೆಜ್ ಪ್ರಿಯರಿಗೆ ತುಂಬ ವೆರೈಟಿ ಇರುತ್ತೆ. ಬಟ್ ನಾನೊಂದು ಸಿಂಪಲ್ಲಾಗಿ ಟ್ರೈ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಮಸಾಲೆಗೆ ಏನೆಲ್ಲ ಕಟ್ ಮಾಡಿಟ್ಟಿದ್ದೆ ಅದನ್ನು ಆ ಎಣ್ಣೆ ಹಾಕಿಬಿಟ್ಟು, ಅಂದರೆ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ನೀಟಾಗಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಗ್ಯಾಸ್ನ ಆಫ್ ಮಾಡಿ ಅದನ್ನು ಕೆಳಗೆ ಇಳಿಸಿದ ನಂತರ 2ರಿಂದ 2.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಾನು ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಖಾರ ಜಾಸ್ತಿ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಮತ್ತು ನಾನು 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೀನಿ. ಖಾರದ ಪುಡಿ ಎಷ್ಟು ಹಾಕಿರ್ತೀನೋ ಅದಕ್ಕಿಂತ ಒಂದು ಅರ್ಧ ಸ್ಪೂನ್ ಜಾಸ್ತಿ ಧನಿಯಾ ಪುಡಿನ ಹಾಕ್ಕೊತೀನಿ. ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ, ಅದರಲ್ಲಿ ಒಂದು ಅರ್ಧ ಹಿಡಿಯಷ್ಟು ಮಸಾಲೆ ರುಬ್ಬಕ್ಕೆ ಹಾಕ್ಕೊತೀನಿ. ಇನ್ನು ಉಳಿದಿದ್ದನ್ನು ಸಾಂಬಾರು ಕುದಿಬೇಕಾದ್ರೆ ಹಾಕ್ತೀನಿ. ಮತ್ತು ಕಡಲೆ ಮತ್ತು ಚಕ್ಕೆ ಏನಿತ್ತು ಆ ಬಿಸಿ ಇರೋ ಮಸಾಲೆ ಜೊತೆಗೇ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಬಿಟ್ಟು, ಎಣ್ಣೆ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ಮಟನಲ್ಲಿ ಜಿಡ್ಡಿನ ಅಂಶ ಇರುತ್ತಲ್ವ ಹಾಗಾಗಿ. ನೆಕ್ಸ್ಟು ಇದಕ್ಕೆ ನಾನು ಕಸೂರಿ ಮೇಥಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಟೊಮೊಟೊ ಒಂದು ಚಿಕ್ಕ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಅದಕ್ಕೆ 2 ಟೊಮೊಟೊ ದೊಡ್ಡದು ಹಾಕಿದ್ದೆ, ಹಾಗಾಗಿ ಇದಕ್ಕೆ ಒಂದು ಚಿಕ್ಕ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದು ಯಾವುದೇ ರೀತಿ ಮಸಾಲೆಗಳನ್ನ ಬಳಸಿಲ್ಲ ನಾನು, ಪೌಡರ್ಗಳು ಅಥವಾ ಬೇರೆ ಏನೇ ಮಸಾಲೆ ಪೌಡರು, ಮಟನ್ ಪೌಡರು ಆ ಥರ ಏನೂ ಬಳಸಿಲ್ಲ. ಜಸ್ಟ್ ಏನಿದೆ ಅದನ್ನು ಮಾತ್ರ, ಅಂದರೆ ಏನು ಮಸಾಲೆ ರುಬ್ತಾಯಿದ್ದೀನಿ ಅಷ್ಟನ್ನು ಮಾತ್ರ ಆ್ಯಡ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದೆ. ನಾನು ಇವತ್ತು ಸಂಡೇ ಇರೋದ್ರಿಂದ ಮಾಡಿದೆ, ಜೊತೆಗೆ ಕಡುಬು ಮಾಡಿದೆ, ತುಂಬ ಚೆನ್ನಾಗಿತ್ತು ಮಾಡಿ. ನೆಕ್ಸ್ಟು ಇದು ಅರಿಶಿನ ಪುಡಿ, 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡೋಣ. ಇದು ಫ್ರೈ ಮಾಡಾದ ನಂತರ ಮಟನ್ ಏನು ತೊಳೆದಿಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಅರಳುಪ್ಪನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿ ಫ್ರೈ ಮಾಡಬೇಕು. ಮುಚ್ಚಳನ ಮುಚ್ಚಿ ಅದರಲ್ಲಿ ಇರೋ ನೀರಿನ ಅಂಶ ಬಿಟ್ಕೊಳ್ಳೋ ರೀತಿ. ನೋಡಿ ಮಸಾಲೆ ರೆಡಿಯಾಗಿದೆ, ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇದು ಮಟನ್ನು ಬೆಂದು ಅರ್ಧ ಏನು ಮುಚ್ಚಳ ಮುಚ್ಚಿ ಬೇಯಕ್ಕಿಟ್ಟಿದ್ದೆ ಅದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿದಾಗಿದೆ. ನಾನು ಅದಕ್ಕೆ ಈ ಮಸಾಲೆನ ಸೇರಿಸ್ತಾಯಿದ್ದೀನಿ. ಈ ಮಸಾಲೆ ಸೇರಿಸಿ ಒಂದು 5 ನಿಮಿಷ ತಿರುಗಿಸ್ಬಿಟ್ಟು ನಮಗೆ ನೀರು ಎಷ್ಟು ಹದಕ್ಕೆ ಬೇಕು, ಅಂದರೆ ತುಂಬ ತೆಳುವಾಗಿ ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು, ಮೀಡಿಯಮ್ಮಾಗಿ. ಜೊತೆಗೆ ಸ್ವಲ್ಪ ಉಪ್ಪು ಫಸ್ಟೇ ಹಾಕಿದ್ದೆ, ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತೀನಿ. 3ರಿಂದ 4 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ನೆಕ್ಸ್ಟು ವಿಷಲ್ನ ಓಪನ್ ಮಾಡಿ ನೋಡೋಣ ಯಾವ ಥರ ಆಗಿದೆ ಸಾಂಬಾರು ಅಂತ. ಎಸ್, ರೆಡಿ ಆಗಿದೆ ಸಾಂಬಾರು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಅಲ್ಲಿ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ. ಎಣ್ಣೆ ಆದಷ್ಟು ಕಡಿಮೆ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಇದಿರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿಸ್ಕೊಂಡಿದ್ನಲ್ಲ, ಆ ಕೊತ್ತಂಬರಿ ಮತ್ತು ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಮಟನ್ ಸಾಂಬಾರು ಕುದೀತಿತ್ತಲ್ಲ ಅದ್ರ ಜೊತೆಗೆ ಹಾಕಿದ್ದೀನಿ. ಚೆನ್ನಾಗಿ ಕುದಿಸಿ ಲಾಸ್ಟಿಗೆ ಕುಕ್ಕರ್ನ ಮುಚ್ಚಳ ಓಪನ್ ಮಾಡ್ತಿರಲ್ಲ ಆಗ ಒಂದು 2 ನಿಮಿಷ ತಪ್ಪಿರು 3 ನಿಮಿಷ ನೀಟಾಗಿ ಕುದಿಸಿ, ಆಗ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಕಡುಬು ಮಾಡ್ತಾಯಿದ್ದೀನಿ. ಅಂದರೆ ಯಾವಾಗಲೂ ಮುದ್ದೆ ರೈಸು ಮಾಡ್ತಾನೆ ಇರ್ತೀವಲ್ಲ, ಇವತ್ತು ಸ್ವಲ್ಪ ವೆರೈಟಿ ಇರಲಿ ನೋಡೋಣ ಅಂತ ನಾನು ಕಡುಬನ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಮಟನ್ ಎಲ್ಲ ತುಂಬ ಚೆನ್ನಾಗಿ ಬೇಯ್ದಿದೆ. 4 ವಿಷಲ್ ಹಾಕ್ಸಿದ್ದೆ, ಜಾಸ್ತಿ ಇಲ್ಲ, 4 ವಿಷಲ್ನ ಹಾಕ್ಸಿದ್ದೆ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ತಾಯಿದ್ದೀನಿ. ಕುದಿಸಾದ್ಮೇಲೆ ನಾನು ಕಡುಬನ್ನ ಯಾವ ಥರ ಮಾಡೋದು ಅಂತ ಇದು ಮಾಡ್ತೀನಿ. ಕಡುಬಿಗೆ ನಾನು ಮನೆ ಅಕ್ಕಿನೇ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ ಬಳಸಿಲ್ಲ. ಅಂದರೆ ಬೆಳ್ತಕ್ಕಿ ಅಂತ ಬರುತ್ತಲ್ಲ ಅದು,
ತಪ್ಪಿದರೆ ಅಂಗಡೀಲಿ ಸಿಗೋಂಥ ರಾಜ್ಮುಡಿ ದಪ್ಪಕ್ಕಿ ಯಾವ್ದನ್ನಾದ್ರು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಕಡುಬಿಗೆ ಒಂದು ಪಾತ್ರೆಗೆ 1 ಚಮಚಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಹಾಕಿ ಕಾಯಕ್ಕಿಟ್ಕೊಂಡೆ. ನೆಕ್ಸ್ಟು ನಾನು ಅಕ್ಕಿನ ಮಿಕ್ಸಿ ಜಾರಲ್ಲೇ ನನಗೆ ಕಡುಬಿನ ಹದಕ್ಕೆ ಬೇಕಾದ ರೀತಿ ಮಿಕ್ಸಿಲೇ ರುಬ್ಕೊಂಡಿದ್ದೀನಿ ಅಕ್ಕಿನ. ಅಂದರೆ ಹಸಿ ಅಕ್ಕಿ ಅಲ್ಲ, ಒಣಗಿರೋ ಅಕ್ಕಿನೇ, ರವೆಗಿಂತ ಸ್ವಲ್ಪ ದಪ್ಪ ನೋಡಿ. ನಾನು ಈ ಹದಕ್ಕೆ ಅದನ್ನು ರುಬ್ಕೊಂಡಿದ್ದೀನಿ. ನಾನು ಆ ನೀರು ಏನು ಇಟ್ಟಿದ್ದೆ ಆ ನೀರಿಗೆ ಈಗ ಡೈರೆಕ್ಟ್ ಏನು ರುಬ್ಬಿದ್ದೀನಿ ಅದನ್ನು ಸ್ವಲ್ಪ 1-2 ಸೌಟಷ್ಟು ಅದಕ್ಕೆ ಹಾಕಿ ತಿರುಗಿಸಿದ್ದೀನಿ. ಅದು ಕುದೀತಾ ಇದೆ. ಅದು ಕುದ್ದಾದ್ಮೇಲೆ ಈ ಹಸಿಟ್ಟನ್ನ ನಮಗೆ ಅದೇ ಮುದ್ದೆ ರೀತಿ ಅದಕ್ಕೆ ಅದ್ರೊಳಗೆ ಹಾಕಬೇಕು. ಅದ್ರೊಳಗೆ ಹಾಕಿ ನೆಕ್ಸ್ಟ್ ಮುದ್ದೆ ಥರ ಅದನ್ನು ತಿರುಗಿಸ್ಬೇಕು. ಸ್ವಲ್ಪ ತೆಳುವಾಗೇ ಇದ್ದರೆ ಸರಿ, ಏಕೆಂದರೆ ಅದನ್ನು ಬೇಯೋಕ್ಕಿಟ್ಟಾಗ ಅದು ತುಂಬ ಚೆನ್ನಾಗಿ ಅಕ್ಕಿ ಏನಿದೆ ಅದು ಅರಳುತ್ತೆ. ಅಂದರೆ ಅನ್ನದ ಥರ ನೀಟಾಗಿ ಅರಳುತ್ತೆ. ಅತೀ ರವೆ ಥರ ಮಾಡ್ಕೊಬಾರ್ದು, ಚೆನ್ನಾಗಿರಲ್ಲ. ರವೆಗಿಂತ ಸ್ವಲ್ಪ ಜಾಸ್ತಿ ದಪ್ಪ ನೋಡಿ. ನಾನು ಈ ಹದಕ್ಕೆ ಮುದ್ದೆ ಥರ ತಿರುಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಅವರೆಕಾಳು, ಜೀರಿಗೆ ಎಲ್ಲನೂ ಹಾಕ್ತಾರೆ. ಬಟ್ ನಾನು ಜೀರಿಗೆ ಒಂದೇ ಆ್ಯಡ್ ಮಾಡಿರೋದು, ಸಬ್ಬಸಿಗೆ ಸೊಪ್ಪು ಮತ್ತು ಅವರೆಕಾಳನ್ನ ಹಾಕಿಲ್ಲ. ನೆಕ್ಸ್ಟ್ ನೋಡಿ, ತಿರುಗಿಸಾದ್ಮೇಲೆ ಕಡ್ಬಿನ ಪಾತ್ರೆಗೆ ನೀರನ್ನ ಹಾಕಿ ಮುಚ್ಚಳ ಇಟ್ಬಿಟ್ಟು ಅದ್ರ ಮೇಲೆ ಈ ಹಿಟ್ಟು ಏನು ರುಬ್ಬಿ ಇದು ತಿರುಗಿಸ್ಕೊಂಡಿದ್ವಲ್ಲ ಮುದ್ದೆ ಥರ, ಇದನ್ನು ಗಂಟಿಲ್ಲದ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, ಸಖತ್ತು ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಥರ ನೀಟಾಗಿ ತಟ್ಬಿಟ್ಟು ಕಡ್ಬಿನ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸ್ಬೇಕು. ಬೇಯಿಸಿದ ನಂತರ ಮಟನ್ ಸಾಂಬಾರು ಕಡುಬು ಕಾಂಬಿನೇಷನ್ ಸೂಪರಾಗಿತ್ತು. ಕಡುಬು ಅಷ್ಟೇ ತುಂಬ ಚೆನ್ನಾಗಿ, ಅಂದರೆ ತುಂಬ ದಪ್ಪನೂ ಆಗಿರಲಿಲ್ಲ, ತುಂಬ ತೆಳುವಾಗೂ ಆಗಿರಲಿಲ್ಲ, ಒಂಥರ ಮೀಡಿಯಮಾಗಿ ಚೆನ್ನಾಗಾಗಿತ್ತು, ಉದ್ರುದ್ರಾಗಿತ್ತು. ಮತ್ತು ಮಟನ್ ಸಾರು ಜೊತೆ ತಿನ್ನೋಕೆ ತುಂಬ ಟೇಸ್ಟಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ. ಕಡುಬನ್ನ ಮಾಡೋಕ್ಕೆ ಹೋದರೆ ಟ್ರೈ ಮಾಡಿ, ಅಂದರೆ ಮಾಡೋಕ್ಕೆ ಬರುತ್ತೋ ಇಲ್ವೋ ಅನ್ನೋ ಇದರಲ್ಲಿ ಡೌಟ್ ಇದ್ದರೆ ದಯವಿಟ್ಟು ಟ್ರೈ ಮಾಡಬೇಡಿ. ನಿಮಗೆ ಆಗುತ್ತೆ ಅನ್ನೋದಾದರೆ ಟ್ರೈ ಮಾಡಿ. ನಾನು ಟ್ರೈ ಮಾಡಿದೆ, ನನಗೆ ಕಡುಬು ಮಾಡೋ ಪ್ರೊಸೀಜರ್ ಸ್ವಲ್ಪ ಗೊತ್ತು, ಹಾಗಾಗಿ ಟ್ರೈ ಮಾಡಿದ್ದೀನಿ. ನೀವು ಆದಷ್ಟು ಮುದ್ದೆ ರೈಸ್ ಜೊತೆನೇ ತಿನ್ನಿ.